ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಮುಖ್ಯ ಆಯುಕ್ತರಾದ ಶ್ರೀ ಮಹೇಶ್ವರ್ ರಾವ್ ರವರು ಇಂದು ಬಿಬಿಎ ಕೇಂದ್ರ ಕಚೇರಿಯಲ್ಲಿ ಹೆರಿಗೆ ಆಸ್ಪತ್ರೆಗಳ ಬಗ್ಗೆ, ರಾಜೀವ್ ಗಾಂಧಿ ವಸತಿ ಯೋಜನೆ ಬಗ್ಗೆ, ಸ್ವಚ್ಛತೆಯ ವಾಟರ್ ಜಸ್ಟಿಂಗ್ ಯಂತ್ರದ ಕುರಿತಂತೆ ಮಾಧ್ಯಮಗಳಿಗೆ ಇಂದು ಪ್ರತಿಕ್ರಿಯೆಯನ್ನ ನೀಡಿದರು. ತಾವು ಹೇಳಿದ ಪ್ರಕಾರ ಶಾಂತಿನಗರ್, ತಿಮ್ಮಯ್ಯ ರಸ್ತೆ, ಸಿ ಸರ್ಕಲ್ ಅದರ ಬಗ್ಗೆ ಡೀಟೇಲ್ಡ್ ಆಗಿ ನಾವೀಗಾಗಲೇ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇವೆ. ಇನ್ನೊಂದು ಸರಿ ಸರ್ ಕ್ಲಾರಿಫಿಕೇಷನ್ ಕೊಡ್ತೇವೆ. ಈಗ ಬಟ್ ಇಷ್ಟುವರೆ ಹಾಸ್ಪಿಟಲ್ ಬಂದಾಗಿದೆ ಅಂತ ಹೇಳಿಬಿಟ್ಟು ಏನು ಮಾಹಿತಿ ಇಲ್ಲ, ಬಿಕಾಸ್ ವಿ ಹ್ಯಾವ್ ಟು ಟೇಕ್ ಇಟ್ ಅಪ್. But we are taking up development in this hospital, 10 locations. Sir, Kavipuram. Let me talk about this. Adugodi ಹೆರಿಗೆ ಆಸ್ಪತ್ರೆಯಲ್ಲಿ 5 ವರ್ಷಗಳಿಂದ ಹೆರಿಗೆಗಳು ಸಂಭವಿಸಿದಿರುವ ಕಾರಣದಿಂದ there was no. 1 year ಇಂದ ನೀವು ಇನ್ನ ಕಡಿಮೆ ಇಲ್ಲ. ಕ್ವೆಶ್ಚನ್ ಇಸ್ ದಿಸ್: ನಮ್ಮ ಹಾಸ್ಪಿಟಲ್ಸ್ನಲ್ಲಿ if at all they have been closed, it would be because people are not coming ಅಥವಾ ನಾವು ಏನಾದರೂ ಅಪ್ಗ್ರೇಡೇಷನ್ ತಗೊಳ್ಬೇಕು. ಅದು ಹೊರತುಪಡಿಸಿ ಬೇರೆ ಯಾವ ಕಾರಣದಿಂದ ನಾವು ಬರಲ್ಲ. 250 ಪ್ಲಸ್ ನಮ್ಮ ಕ್ಲಿನಿಕ್ಸ್ ನಾವು ಮಾಡಿದ್ದೇವೆ, ವಿಚ್ ಇಸ್ ಬೇಸಿಕಲಿ ಔಟ್ರೀಚ್ ಫಾರ್ ಪ್ರೊವೈಡಿಂಗ್ ಹೆಲ್ತ್ ಸರ್ವಿಸಸ್. ಅದರ ಜೊತೆಗೆ ಆಲ್ ದೀಸ್ ಮೆಟರ್ನಿಟಿ ಹೋಮ್ಸ್ ಆಲ್ಸೋ ಆರ್ ಪ್ರೊವೈಡಿಂಗ್ ಡೆಲಿವರಿ ಸರ್ವಿಸಸ್. ಕೆಲವು ಜಾಗದಲ್ಲಿ 1 ತಿಂಗಳಿಗೆ 1 ಡೆಲಿವರಿ ಮಾತ್ರ ಆಗ್ತಾ ಇದ್ದರೆ ಇಟ್ ಡಸ್ ನಾಟ್, ದಟ್ ಮೀನ್ಸ್ ದೆರ್ ಇಸ್ ಸಮ್ reason why people are not coming to these hospitals. ಸೊ ಅದಕ್ಕೆ ವಿಶೇಷವಾಗಿ ಸರ್ಕಾರ ಕಡೆಯಿಂದ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಈಗಾಗಲೇ ಅವರು ನಿರ್ದೇಶನ ಕೊಟ್ಟರು. ನೀವು ಈ ಎಲ್ಲ ಹಾಸ್ಪಿಟಲ್ಸ್ನ ಅಪ್ಗ್ರೇಡೇಷನ್ ಒನ್ ಟೈಮ್ ಮಾಡಿ, ವಿ ಆರ್ ಸ್ಪೆಂಡಿಂಗ್ ಕ್ಲೋಸ್ ಟು ಅಬೌಟ್ 350 crores. ಇದನ್ನು ಅಪ್ಗ್ರೇಡೇಷನ್ ಮಾಡಿ ಅದನ್ನು 30 ಬೆಡ್ಸ್ನ 50 ಬೆಡ್ಸ್ ಮತ್ತು ಅದರ ಜೊತೆಗೆ ಸಂಬಂಧಪಟ್ಟ ಹಾಸ್ಪಿಟಲ್ಸ್ನಲ್ಲಿ ಒಳ್ಳೆ ಎಕ್ವಿಪ್ಮೆಂಟ್ ಹಾಕಿ full we have to get approval also for running better full services. ಈಗ ಸ್ಟಾಫ್ ತಗೊಂಡು ಇನ್ಕ್ಲೂಡಿಂಗ್ ನರ್ಸಿಂಗ್ ಸ್ಟಾಫ್ ಅದೆಲ್ಲ ಅವಶ್ಯಕತೆಯಿಂದ ಸ್ಟಾಫ್ ಕೊಟ್ಟು ನಡೆಸಿದರೆ ಖಂಡಿತ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಜನರು ಬರ್ತಾರೆ. ಸೊ ಈ ದಿಶೆಯಿಂದ ಕುಲಂಕುಷವಾಗಿ ಡಿಸ್ಕಷನ್ ಮಾಡಿಬಿಟ್ಟು ಈಗಾಗಲೇ ನಾವು ಅಪ್ಗ್ರೇಡೇಷನ್ ಕೆಲಸ ಮಾಡ್ತಾಯಿದ್ದೀವಿ. ಸೊ ಬಹುತೇಕ ಐದರ್ ವಿ ಹ್ಯಾವ್ ಕಾಲ್ ಫಾರ್ ದ ಟೆಂಡರ್ ಆರ್ ವಿ ಆರ್ ಗೋಯಿಂಗ್ ಫಾರ್ ದ ಟೆಂಡರ್ ಇಮಿಡಿಯೇಟ್ಲಿ. ಅದು ಮಾಡಿದ ತಕ್ಷಣ ವಿ ವಿಲ್ ಇಂಪ್ರೂವ್ ದ ಕ್ವಾಲಿಟಿ ಆಫ್ ಸರ್ವಿಸಸ್ ಆ್ಯಂಡ್ ದೀಸ್ ಹಾಸ್ಪಿಟಲ್ಸ್ ವಿಲ್ ಬಿ ಇನ್ ಅ ಬೆಟರ್ ಪೊಸಿಷನ್. ಸರ್, ಜನವರಿ ಬಂತು, ಇನ್ನು ಇದರ ಕೂಡ ಶಾಲಾ ಮಕ್ಕಳಿಗೆ DBT ಮಾಡಿಲ್ಲ ಸ್ವೆಟರ್. ಅದು ನಾನು ಸಂಬಂಧಪಟ್ಟ ಕಾರ್ಪೊರೇಷನ್ಸಿಗೆ ಕೇಳಿಕೊಂಡು ಹೇಳ್ತೀನಿ, ಬಿಕಾಸ್ ವಿಲ್ ಫೈಂಡ್ ಔಟ್ ವಾಟ್ ಇಸ್ ಇಟ್ ದಟ್ ದೇ ಆರ್ ಡೂಯಿಂಗ್ ವಿತ್ ರಿಗಾರ್ಡ್ ಟು ದ ಯೂನಿಫಾರ್ಮ್ಸ್. ಕೇಳಬೇಕು ಯೂನಿಫಾರ್ಮ್ ಸ್ವೆಟರ್ಸು ಯೂನಿಫಾರ್ಮ್ ಏನಿಲ್ಲ ಡೀಟೇಲ್ಸ್ ಬೇರೆ ರಿಕ್ವೈರ್ ವಾಟರ್ ಜೆಟ್ಸ್ ಫಾರ್ ದ ಸಿಟಿ ಕ್ಲೆನ್ಲಿನೆಸ್. ಬೇರೆ ದೇಶದಲ್ಲಿ ಸಹ ನೋಡಿದರೆ ಫುಟ್ಪಾತ್ಸು ಮತ್ತು ರೋಡ್ಸನ್ನು ಕ್ಲೀನ್ ಮಾಡಲಿಕ್ಕೆ ಅವರು ಕ್ಲೀನ್ ಮಾಡಿಕೊಂಡು ಅದನ್ನು ವಾಟರ್ ವಾಷಿಂಗ್ ಸಹ ಮಾಡಿರ್ತಾರೆ. ಭಾಳಷ್ಟು ಜಾಗದಲ್ಲಿ ಇದಿಲ್ಲ. ಅದಕ್ಕೆ ಈ ವಾಟರ್ ಜೆಟ್ಸು ಈಗಾಗಲೇ ಉಪಯೋಗ ಮಾಡಿ ಈಗಾಗಲೇ 1 ಜನವರಿಗೆ ಉಪಯೋಗ ಮಾಡಿಟ್ಟಿದ್ದೀವಿ. ಸೊ ತಾವು ನೋಡಿದರೆ ಇಟ್ ವಿಲ್ ಬಿ ವೆರಿ ಮಚ್ ಬೆಟರ್ ದ್ಯಾನ್ ವಾಟ್ ಇಟ್ ಇಸ್ ಅರ್ಲಿಯರ್. ಅದಕ್ಕೆ ಉಪಯೋಗ ಮಾಡ್ತೀವಿ. ಎಷ್ಟು ಸರ್ ಬಜೆಟ್? ಎಷ್ಟು ಸರ್ ಒಂದು 5 ವಾಟರ್ ಜೆಟ್ಸ್ ಎಷ್ಟು ಬಜೆಟ್? ಸರ್? ಇಟ್ ವಿಲ್ ಬಿ ಸಮ್ 3 to 4 crores. ಬೇರೆ ಸರ್ ಬೇರೆ ಇಷ್ಟೇ ಸುದ್ದಿ. ಈಗ ಮೇಜರ್ ನಮ್ಮ ಈ ವರ್ಷ ವಾಟ್ ವಿ ವಾಂಟ್ ಟು ಡೂ ಇಸ್ ಐಡೆಂಟಿಫೈ ಇನ್ ಈಚ್ ಕಾರ್ಪೊರೇಷನ್ ಟು 10 roads ವಿಚ್ ವಿ ವಿಲ್ ಕಾಲ್ ಇಟ್ ಆಸ್ ಇಂಪಾರ್ಟೆಂಟ್ ರೋಡ್ಸ್ ಟು ಬಿ ಮೇಂಟೈನ್ ಪ್ರಾಪರ್ಲಿ. ಅದನ್ನು ನಾವು ಖಂಡಿತ ಅದನ್ನು ಮೇಂಟೆನೆನ್ಸ್ ಮಾಡಿದರೆ ಆ್ಯಂಡ್ ಅದರಲ್ಲಿ ಯಾವ ರೀತಿಯಿಂದ ಸಮಸ್ಯೆ ಇರಬಾರ್ದು ಅಂತ ಹೇಳಿ ಆ ದೃಷ್ಟಿಯಿಂದ ನಾವು ಕೆಲಸ ಮಾಡ್ತೀವಿ. ಸೊ ಇಟ್ ಇಸ್ ಹೋಪ್ಫುಲಿ ವಿಲ್ ಅನ್ವೀಲ್ ಇಟ್ ಇನ್ ದ ನೆಕ್ಸ್ಟ್ 50 days. ಮತ್ತು ರಾಜೀವ್ ಗಾಂಧಿ ನಿಗಮದ ಕಡೆಯಿಂದ ಅರ್ಜಿ ಸಲ್ಲಿಸಿದವ್ರಿಗೆ GBA ಕಡೆಯಿಂದ ಲಿಸ್ಟೇ ಹೋಗಿಲ್ಲ, ಫೈನಲ್ ಲಿಸ್ಟು. ಸುಮಾರು ಸರಿ ಪತ್ರ ಕೊಟ್ಟರು ಕೂಡ ಬರ್ತಾಯಿಲ್ಲ. ಸೊ ಅದಕ್ಕೋಸ್ಕರನೇ ಮೊನ್ನೆ ಪ್ರೊಟೆಸ್ಟ್ ಮಾಡೋದು ರಾಜೀವ್ ಗಾಂಧಿ ನಿಗಮಕ್ಕೆ ಹೋಗಿ. ಅದು ಅವರು ನಾನು BBMPನಲ್ಲಿ ಇರುವಾಗ ಅವರು ಒಂದ್ಸರಿ ರೆಫರೆನ್ಸ್ ಕೊಟ್ಟಿದ್ದರು. ಐ ಥಿಂಕ್ ಅಟ್ಲೀಸ್ಟ್ 2 ಕಾರ್ಪೊರೇಷನಿಂದ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ. ಇದು ಒಂದು ರೌಂಡ್ ಸರ್ಕಾರ ಹೇಳಿದ ಪ್ರಕಾರ ಆಶ್ರಯ ಸಮಿತಿಯಿಂದ ಒಂದು ರೌಂಡ್ ವೆರಿಫಿಕೇಷನ್ ಮಾಡಿ ರೆಕಮೆಂಡೇಷನ್ ಮಾಡಿ ಕೊಡೋದು ಉತ್ತಮ ಅಂತ ಹೇಳಿ ಸರ್ಕಾರದ ನಿರ್ದೇಶನ ಬಂದಿತ್ತು. ಸೊ ಐ ಥಿಂಕ್ ಒಂದು ಬೇಗನೆ ಆಗಿದೆ, ಬಿಕಾಸ್ ಫೈನಲಿ ಲಿಸ್ಟ್ ಬಂದರೂ ಸಹ ಆಶ್ರಯ ಸಮಿತಿ ಮುಖಾಂತರನೇ ಆಗಬೇಕು ಅಂತ ಹೇಳಿ ಒಂದು ಸರ್ಕಾರ ನಿರ್ದೇಶನ ಇತ್ತು. ಅದು ಆಧಾರದ ಮೇಲೆ ನಾವು ಮಾಡ್ತೀವಿ.
ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.